ಬೆಳಗಿನ ಶುಭೋದಯ. ನನ್ನ ಹೆಸರು ಚೈತನ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಹಾಡಿಸಲು ಇಚ್ಛಿಸುತ್ತೇನೆ. ಚನ್ನಪ್ಪ ಚನೆಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನೆಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದೇನಾ ತೆಂಗಿ ನೀರಿಗೆ ಬಂದೇನಾ, ಚಂದಕ್ಕೆ ತಂದೇನಾ ತೆಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನೆಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನೆಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದೇನಾ ತೆಂಗಿ ನೀರಿಗೆ ಬಂದೇನಾ, ಚಂದಕ್ಕೆ ತಂದೇನಾ ತೆಂಗಿ ನೀರಿಗೆ ಬಂದೇನಾ. ನಿಂಬೆಯ ಬನದಾಗ ನ ಹೆಂಗ ನಂಬಿ ಬರಲವ್ವ, ನಿಂಬೆಯ ಬನದಾಗ ನ ಹೆಂಗ ನಂಬಿ ಬರಲವ್ವ, ಮುಳ್ಳು ತಾಕಿತ್ತ ತಂಗಿ ಸೆರಗು ಹರಿದಿತ್ತ, ಮುಳ್ಳು ತಾಕಿತ್ತ ತೆಂಗಿ ಸೆರಗು ಹರಿದಿತ್ತ, ಅಜ್ಜ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ, ಅಜ್ಜ ಇವನ್ಯಾರ ಮಂಚದ ಮ್ಯಾಲೆ ಮಲಗ್ಯಾನ, ಗೊತ್ತಿಲ್ಲೇನವ್ವ ತೆಂಗಿ ಶಿಶುನಳ ಶರೀಫಜ್ಜ, ಗೊತ್ತಿಲ್ಲೇನವ್ವ ತೆಂಗಿ ಶಿಶುನಳ ಶರೀಫಜ್ಜ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಮಿನುತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯಂದು ಸಂಗೀತ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ನಾನು ಅದರಲ್ಲಿ ಭಾಗವಹಿಸಿದ್ದೇನೆ. ಕೇಳೋ ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡ ಡಮರುವಾಗ್ಯವ, ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲ ತಂತಾನೆ ಬಂತಲ್ಲೋ, ನೀನು ನಗಬೋದ ನಾನಾಗೆ ಹಳಬೋದ, ಏ ಶಿವ ಜೀವವ ಕಾಡುತ್ತೀಯಾಕೋ ಶಿವ, ಕನಸು ಒಡೆದಾವ ಶಿವ 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 ಶಿವನೇ, ಹರ 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 ಹರನೇ. ಧನ್ಯವಾದಗಳು. ನನ್ನ ಹೆಸರು ಶಾಲಿನಿ. ಇಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ನಾನು ಹಾಡನ್ನು ಹಾಡುತ್ತಿದ್ದೇನೆ. ಸೂಜುಗಾದ ಸೂಜು ಮಲ್ಲಿಗೆ ಹಾಡನ್ನು ಹಾಡುತ್ತಿದ್ದೇನೆ. ಮಾದೇವ 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 ಮಾದೇವ, ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದೊಂಡು ಮಲ್ಲಿಗೆ, ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದೊಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂತಕ್ಕಿ ಮಾಲೆ ಬಿಲ್ಪತ್ರೆ, ಮಾದೇವ ನಿಮಗೆ ಚಂತಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಡವ ಮಾದಪ್ಪನ ಪೂಜೆಗೆ ಬಂದು, ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದೊಂಡು ಮಲ್ಲಿಗೆ, ತಪ್ಪಾಳೆ ಬೆಳಗಿವ್ನಿ ಕಿತ್ತವ ಕಾಯಿಸಿವ್ನಿ, ಕಿತ್ತಾಳೆ ಹಣ್ಣ ತಂದಿವ್ನಿ, ಮಾದೇವ ನಿಮಗೆ ಕಿತ್ತಾಳೆ ಹಣ್ಣ ತಂದಿವ್ನಿ, ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ, ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದೊಂಡು ಮಲ್ಲಿಗೆ, ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಹೂವಲ್ಲಿ ಜೇನು ಗುಡಿ ಕಟ್ಟದೇನೋ, ನೀರಲ್ಲಿ ಮೀನು ಅಡಿ
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ನಿಲ್ಲಿಸೋ ಮುನ್ನಡೆಸೋ ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದೇವರ ದೇವಿ ದೊಡ್ಡಮ್ಮ ತಾಯಿ ಬ್ಯಾಟ್ರೈನ್ಪುರದಲ್ಲಿರವೆ ಅಮ್ಮ ಭವಾನಿ ಅಮ್ಮ ಜನಾನಿ ದರ್ಶನ ತೌರಮ್ಮ ಅಮ್ಮಮ್ಮ ದರ್ಶನ ತೌರಮ್ಮ ಬೆಂಗಳೂರು ಅಣ್ಣಮ್ಮ ಮೈಸೂರು ಚಾಮುಂಡಮ್ಮ ಕೊಲ್ಲೂರು ಮೂಕಾಂಬಿಕೆ ಕರುಣೆಯ ತೋರಿ ವರಮಣಿ ನೀಡಿ ಅಮ್ಮಮ್ಮ ದರ್ಶನ ತೌರಮ್ಮ ಕಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಕಾಶಿ ವಿಶಲಕ್ಷ್ಮಿ ಕರುಣೆಯ ತೋರಿ ವರವಣಿ ನೀಡಿ ಅಮ್ಮಮ್ಮ ದರ್ಶನ ತೌರಮ್ಮ ದೇವರ ದೇವಿ ದೊಡ್ಡಮ್ಮ ತಾಯಿ ಬ್ಯಾಟ್ರೈನ್ಪುರದಲ್ಲಿರವೆ ಅಮ್ಮ ಭವಾನಿ ಅಮ್ಮ ಜನಾನಿ ದರ್ಶನ ತೌರಮ್ಮ ಅಮ್ಮಮ್ಮ ದರ್ಶನ ತೌರಮ್ಮ ಥ್ಯಾಂಕ್ ಯು ಅರಳಿ ಮರದಡಿ ತಳಿರೊಡೆ ದೆರಡೆಲೆ 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 ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾರ್ವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಮಕ್ಕಳ ದಿನಾಚರಣೆ ಎಂದು ಆಯೋಜಿಸಿರುವ ಟಂಗ್ ಟ್ವಿಸ್ಟರ್ನಲ್ಲಿ ಭಾಗವಹಿಸುತ್ತಿದ್ದೇನೆ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, 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 ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ತೇಜಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದ ಮಕ್ಕಳ ದಿನಾಚರಣೆಯ ಟಂಗ್ ಟ್ವಿಸ್ಟರ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ. ಸಂಪನ್ರಪ್ಪನ ಮರ ಮರಿ ಸಂಪನ್ರಪ್ಪ, ಸಂಪನ್ರಪ್ಪನ ಮರ ಮರಿ ಸಂಪನ್ರಪ್ಪ, ಸಂಪನ್ರಪ್ಪನ ಮರ ಮರಿ ಸಂಪನ್ರಪ್ಪ, ಸಂಪನ್ರಪ್ಪನ ಮರ ಮರಿ ಸಂಪನ್ರಪ್ಪ, ಸಂಪನ್ರಪ್ಪನ ಮರ ಮರಿ ಸಂಪನ್ರಪ್ಪ. ಧನ್ಯವಾದ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಇಂಚರ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಕ್ಕಳ ದಿನಾಚರಣೆಯ ಬಗ್ಗೆ ಹೇಳುತ್ತಿದ್ದೇನೆ. ಮಗು ಒಂದು ಪವಿತ್ರ ಬೆಳಕಿನ ಕಿರಣ. ಅದು ಭವಿಷ್ಯವನ್ನು ಬೆಳಗಿಸುತ್ತದೆ. ಪ್ರತಿ ಮಗು ಒಂದು ಹೂವು. ಅದು ಒಟ್ಟಾಗಿ ಈ ಪ್ರಪಂಚವನ್ನು ಸುಂದರ ತೋಟವನ್ನಾಗಿಸಿ ಮಾಡುತ್ತದೆ. ಮಾನ್ಯ ಪ್ರಾಂಶುಪಾಲರೇ, ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭೋದಯ. ಇಂದು ನಾವು ಸಂತೋಷವಾಗಿ ಈ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವಾಗಿದೆ. ಅವರು ಮಕ್ಕಳನ್ನು ತುಂಬ ಇಷ್ಟಪಡುತ್ತಿದ್ದರು ಹಾಗೂ ಅವರು ಮಕ್ಕಳಲ್ಲಿ ಭವಿಷ್ಯವನ್ನು ಕಾಣುತ್ತಿದ್ದರು. ಮಕ್ಕಳ ದಿನವು ನಮ್ಮ ಬಾಲ್ಯವನ್ನು ಸ್ಮರಣೆ ಮಾಡುವ ದಿನವಾಗಿದೆ. ಇಲ್ಲಿ ಆಟ, ಕುತೂಹಲ, ಕಲಿಕೆ ಹಾಗೂ ಕನಸುಗಳ ದಿನವಾಗಿದೆ. ಇದು ಅವರು ಬೆಳೆದು ದೊಡ್ಡವರಾಗಿ ಈ ಭವಿಷ್ಯವನ್ನು ರೂಪಿಸುತ್ತಾರೆ. ಈ ವಿಶೇಷ ದಿನವಂದು ನಾವಾಗಿರುವುದಕ್ಕೆ ಕೃತಜ್ಞರಾಗಿರೋಣ. ನಮ್ಮ ಪೋಷಕರು, ಶಿಕ್ಷಕರು ಹಾಗೂ ಅವರು ನಮ್ಮನ್ನು ಕಲಿಯಲು, ಬೆಳೆಯಲು ಹಾಗೂ ನಿಷ್ಠಾವಂತರಾಗಲು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಹಾಗಾಗಿ ಅವರೇ ನಮ್ಮ ಜೀವನದ ನಿಜವಾದ ಮಾರ್ಗದರ್ಶಕರು. ಈ ಮಕ್ಕಳ ದಿನ ಕೇವಲ ಆಚರಣೆ ಅಲ್ಲ, ಅದು ಪ್ರತಿ ಮಕ್ಕಳ ಸಾಮರ್ಥ್ಯವನ್ನು ಗೌರವಿಸುವ ದಿನವಾಗಿದೆ. ಇಂದು ನಾವು ಎಲ್ಲರೂ ಮನಸಾರೆ ಖುಷಿಯಾಗಿ ಸಂತೋಷವಾಗಿ ಕನಸು ಕಾಣೋಣ ಹಾಗೂ ನಮ್ಮ ಸ್ನೇಹಿತರೊಂದಿಗೆ ಖುಷಿಯಾಗಿ ಇರೋಣ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು. ಮನುಷ್ಯರು ಗಿಡ ಮರಗಳನ್ನು ಕಡಿತಿದ್ದಾರೆ. ಆದರೆ ಅದು ಅವರ ಸೆಲ್ಫಿಶ್ನೆಸ್ಗೋಸ್ಕರ ಅಲ್ಲ,
ಒಬ್ಬ ರಿಸರ್ಚರ್ ಕ್ಲಾಯ್ಡ್ ಗ್ರೀಸನ್ ಅನ್ನೋ ಒಬ್ಬ ರಿಸರ್ಚರ್ ಅವರು ಪಲ್ಯೂಟೆಡ್ ಸಾಯಿಲಿಂದ ಮೆಟಲ್ ಎಲಿಮೆಂಟ್ ಅನ್ನೋದೊಂದು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅದು ಪ್ಲ್ಯಾಂಟ್ಸಿಂದ. ಅವರು ಪ್ಲ್ಯಾಂಟ್ಸ್ನ ಕಡಿತಿರೋದು ಒಳ್ಳೆ ರೀತಿಯಲ್ಲಿ. ಫ್ಯೂಚರ್ಗೆ ಇವಾಗ ನೋಡು, ನಮ್ಮ ಸ್ಕೂಲೇ ಒಂದು ಉದಾಹರಣೆ, ಬಿ ಜಿ ನ್ಯಾಷನಲ್ ಸ್ಕೂಲು. ಅವರು ಇವಾಗ ಈಗ ನಾವು ನಾಳೆ ಒಂದು ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ, ಟ್ರ್ಯಾಶ್ ಟು ಆರ್ಟ್ ಅಂತ ಒಂದು. ಈಗ ಯಾವುದರಲ್ಲಿ ತುಂಬ ನಾವು ವೇಸ್ಟ್ ಮೆಟೀರಿಯಲ್ಸ್ನ ನಾವು ವೇಸ್ಟ್ ಮೆಟೀರಿಯಲ್ಸ್ನ ನಾವು ಉಪಯೋಗಿಸ್ತಾ ಇದ್ದೀವಿ, ಒಂದು ಒಳ್ಳೆಯ ಕಾರಣಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಹಾಗೆ ಹೀಗೆ ನಮ್ಮ ಸ್ಕೂಲ್ ಅಂತ ಅಲ್ಲ, ಎಲ್ಲ ಕಡೆನೂ ಈ ಭಯ ಹುಟ್ಟಿಸೋಕ್ಕೆ ಇದು ಮಾಡ್ತಾ ಇದ್ದೀವಿ. ಸೊ ಹಾಗೆ ತುಂಬ ಪ್ರಯತ್ನಗಳು ಆಗ್ತಾಯಿದೆ ಸೈಂಟಿಸ್ಟು, ರಿಫಾರ್ಮರ್ಸ್ ಎಲ್ಲರಿಂದನೂ. ನೀನೊಬ್ಬಳು ಮಾಡ್ತಿದ್ರೆ ಅದನ್ನು ಎಲ್ಲರೂ ಮಾಡ್ತಾರೆ ಅನ್ನೋ ನಂಬಿಕೆ ಇವಾಗ ಎಲ್ಲರೂ ಮಾಡ್ತಾಯಿದ್ರೆ ಅದು ಹಾಗೆ ಹೋಗ್ತಾ ಇರುತ್ತೆ ಆ ಥರ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನಾವು ಭೂಮಿಯಲ್ಲಿ ಇರ್ತಾ ಇದ್ದೀವಿ, ಮನುಷ್ಯರಿಲ್ಲದೆ ಭೂಮಿ ಚೆನ್ನಾಗಿರುತ್ತೆ ಅಂತಲ್ಲ, ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಈಗ ಒಂದು ಪ್ಲ್ಯಾನೆಟ್ಸ್ನ ತೊಗೊಳೋಣ, ಮಾರ್ಸ್, ಮರ್ಕ್ಯೂರಿ, ವೀನಸ್ ಅಂತೆಲ್ಲ. ಆ ಒಂದು ಪ್ಲ್ಯಾನೆಟ್ಸಲ್ಲಿ ಮನುಷ್ಯರಿಲ್ಲ, ಮತ್ತು ಅದು ಹೇಗೆ ಒಂದು ಸುಂದರವಾಗಿದೆ ಅಂತ ನಾವು ಹೇಳ್ಬೋದು? ಇಲ್ಲ, ನಾನು ಆ ಥರ ಹೇಳ್ತಿಲ್ಲ. ಭೂಮಿಗೆ ಮನುಷ್ಯರು ಬೇಕು, ಮನುಷ್ಯರಿಗೆ ಭೂಮಿ ಇಲ್ದಿರ ಇರೋಕ್ಕಾಗಲ್ಲ. ಆ್ಯಂಡ್ ಮನುಷ್ಯರಿಗೆ ಗಾಳಿ, ನೀರು, ಸನ್ಲೈಟ್ ಯಾವ ಥರ ಇಂಪಾರ್ಟೆಂಟು, ಭೂಮಿನೂ ಅದೇ ಥರ ಇಂಪಾರ್ಟೆಂಟ್. ಹಾಂ, ಇವಾಗ ನೀನು ಹೇಳ್ದಂಗೆ ಮನುಷ್ಯರಿಗೆ ಭೂಮಿ ಬೇಕು, ಭೂಮಿಗೆ ಮನುಷ್ಯರು ಬೇಕಂತಲ್ವಾ? ನಿನ್ನಿಂದನೇ ಬಂತಲ್ಲ ಆನ್ಸರು. ಮನುಷ್ಯರಿದ್ರೇ ಭೂಮಿ, ಭೂಮಿ ಇದ್ರೇ ಭೂಮಿ ಮನುಷ್ಯಗೆ ಯಾವುದೇ ಹಾನಿ ಉಂಟು ಮಾಡ್ತಾ ಇಲ್ಲ, ಮನುಷ್ಯರು ಭೂಮಿಗೆ ಯಾವುದೇ ಹಾನಿ ಉಂಟು ಮಾಡ್ತಾ ಇಲ್ಲ. ನಾನು ಹೇಳೋದೇನೆಂದರೆ, ಇವಾಗ ಭೂಮಿ ಹಾಳಾಗ್ತಾ ಇರೋದು ಭೂಮಿಯಿಂದನೇ, ಯಾಕಂದರೆ ಅದು ನೇಚರ್ ಸೈಕಲ್ ಅಂತ ನಾವು ಹೇಳ್ತೀರಿ. ಆ ನೇಚರ್ ಸೈಕಲಿಂದ ಅದು ಹಾಳಾಗ್ತಾ ಇದೆ. ಇವಾಗ ನಾವು ಸುನಾಮಿ, ಸ್ಟ್ರಾಮು ಮತ್ತು ಭೂಮಿಯಲ್ಲಿ ಬಿರುಕು, ಅದು ನಮ್ಮಿಂದ ಆಗುವಂಥದ್ದಲ್ಲ, ಅದು ಅದಾಗದೆ ಆಗುವಂಥದ್ದು. ನಾನು ಅದನ್ನು ಒಪ್ಕೊತೀನಿ. ಆದರೆ ನೀವಿವಾಗ ಮಾಡ್ತಾ ಇರೋದನ್ನ ಗಿಡ ಕಡಿಯೋದ್ರಿಂದನೂ ಭೂಮಿ ಹಾಳಾಗುತ್ತಲ್ವಾ? ಅದನ್ನೇ ಹೇಳ್ತಾ ಇರೋದು. ಈಗ ನಮ್ಮ ಮುಂದಿನ ಪೀಳಿಗೆಗೆ ರ್ಯಾಚಲ್ ಕಾರ್ಸನ್ ಅಂಥವರೆಲ್ಲ, ಆಮೇಲೆ ಮೇಧಾ ಪಟ್ಕರ್ ಅವರೆಲ್ಲರೂ ಇವಾಗ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಎಲ್ಲ ಕಡೆ, ಹೆಂಗಿರಬೇಕು, ನಾವು ಭೂಮಿಯನ್ನು ಯಾವ ಥರ ಇದು ಮಾಡಬೇಕು ಅಂತ. ಹಾಗೆ ಪೊಲ್ಯೂಷನನ್ನು ಯಾವ ಥರ ತಡೆಗಟ್ತೀರಾ? ಭೂಮಿ ಅದರಿಂದ ಪಲ್ಯೂಟ್ ಆಗ್ತಿದೆಯಲ್ಲ. ಅದೇ ಎಲ್ಲರೂ ಒಂದೊಂದು ಕಾಂಟ್ರಿಬ್ಯೂಷನ್ ಒಂದೊಂದು ಕಡೆ ಒಂದೊಂದು ಹೇಳುವಾಗ ಅದು ಅಲ್ಲಿಗೆ ಸಾಲ್ವ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸೊ ಈಗ ಪೊಲ್ಯೂಷನಿಂದನೂ ಓಕೆ ತಡೆಗಟ್ತೀರಾ, ಆದರೆ ಅದು ಹಂಗೆ ಇರುತ್ತಾ, ಸ್ಟೇ ಆನ್ ಆಗಿರುತ್ತಾ? ಹೌದು, ಯಾಕಂದರೆ ನಾವು ಒಂದು ಭಯನ ಉಂಟು ಮಾಡಿಸ್ತಾ ಇದ್ದೀರಿ ಎಲ್ಲರ ಮನಸ್ಸಲ್ಲೂ, ಹೀಗಿರಬೇಕು ಹಾಗಿರಬೇಕು, ಇಲ್ಲ ನಾವು ಒಂದು ಯಾವ್ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ನಮಗೆ ಇವಾಗಲೇ ಎಲ್ಲ ಗೊತ್ತಿದೆ ಅಲ್ಲ. ಸೊ ಹಾಗೆ ನಾವು ಮುಂದೆ ಒಬ್ರಿಗೆ ಹೇಳ್ತಾ ಅದು ಕರೆಕ್ಟ್ ಆಗುತ್ತೆ ಅನ್ನೋದೊಂದು ನನ್ನ ಅಭಿಪ್ರಾಯ. ಹಾಗೆ ನಾನೊಂದು ಕೇಳಬೇಕು. ಈಗ ನಾನು ಹೇಳಿದೆ, ಈಗ ಭೂಮಿಯಲ್ಲಿ ಬಿರುಕೆಲ್ಲ ಬೀಳುತ್ತೆ ಅಂತೆಲ್ಲ. ಸೊ ಅದು ಮನುಷ್ಯರೇ ಮಾಡ್ತಿದ್ದಾರೆ ಅಂತ ನೀನು ಹೇಗೆ ಹೇಳ್ತೀಯಾ? ಭೂಮಿ ಬಿರುಕು ಬೀಳ್ತಿದೆ ಅಂತ ಅರ್ಥ್ಕ್ವಿಕ್ಸಿಂದ ಅದು ನ್ಯಾಚುರಲ್ ಕೆಲಾಮಿಟೀಸ್, ಅದರಿಂದ ಏನೂ ಹೇಳೋಕ್ಕಾಗಲ್ಲ. ಬಟ್ ಮನುಷ್ಯರು ಟ್ರೀಸ್ನೆಲ್ಲ ಕಟ್ ಮಾಡ್ಬೇಕಾದ್ರೆ ಅದ್ರ ರೂಟ್ನ ತೆಗಿತಾರೆ. ರೂಟ್ನ ತೆಗೆದಾಗ ಆ ಭೂಮಿ ಅಲ್ಲಿಂದ ಪಾಳಾಗುತ್ತೆ ಅಲ್ವಾ? ಭೂಮಿ ಅದರಿಂದ ನನ್ನ ಪ್ರಕಾರ ಮನುಷ್ಯರು ಭೂಮಿಯನ್ನು ಏನೂ ಹಾಳು ಮಾಡ್ತಾ ಇಲ್ಲ ಅಂತ ಅನ್ನೋದೊಂದು ನನ್ನ ಅಭಿಪ್ರಾಯ. ನಮ್ಮ ಜನರನ್ನ ಅಷ್ಟೊಂದು ಟೆಕ್ನಾಲಜಿ ಏನು ಅಡಿಕ್ಟ್ ಮಾಡ್ತಾ ಇಲ್ಲ, ಅವರು ಪಾಪ್ಯುಲರ್ ಆಗೋದಕ್ಕೋಸ್ಕರ ಏನೋ ತುಂಬ ಅಡಿಕ್ಟ್ ಆಗಿದ್ದಾರೆ ಅಷ್ಟೇ. ನೀನು ಹೆಂಗೆ ಹೇಳ್ತೀಯ ಬರೀ ಟೆಕ್ನಾಲಜಿಯಿಂದ ನೀನು ಪಾಪ್ಯುಲರ್ ಆಗ್ಬೋದು ಅಂತ? ಬೇರೆ ಥರದಿಂದನೂ ನೀನು ಪಾಪ್ಯುಲರ್ ಆಗ್ಬೋದು ತಾನೇ? ಯಾವ ಥರ ಬೇರೆ ಥರ ಇರಬೇಕು? ಈಗ ನೀನು ಏನನ್ನ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಸ್ಪೋರ್ಟ್ಸ್ ಏನನ್ನ ಆಡಿದ್ರೆ ನೀನು ನ್ಯಾಷನಲ್ ಲೆವೆಲ್, ಸ್ಪೋರ್ಟ್ಸ್ ಲೆವೆಲೆಲ್ಲ ನೀನು ಹೋಗ್ಬೋದು. ಅದು ಒಂದು ಪಾಪ್ಯುಲೇಷನ್, ಅದು ಒಂದು ಅಚೀವ್ಮೆಂಟ್ ಅಲ್ಲ ನಿನಗೆ? ನಾನು ಮೊಬೈಲಲ್ಲೇ ಪಾಪ್ಯುಲೇಷನ್ ಆಗ್ಬೋದಲ್ಲ ನಾವು? ನೀನು ಯಾಕೆ ಬರೀ ಮೊಬೈಲ್ ಅಂತೀಯ? ನೀನು ಬೇರೆ ರೀತಿನಲ್ಲೂ ನೀನು ಇವಾಗ ವಾತಾವರಣದಲ್ಲೆಲ್ಲ, ನೇಚರಲ್ಲೆಲ್ಲ ನೀನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ರೆ ನಿನಗೆ ಅದು ಮೈಂಡ್ ಎಲ್ಲ ಫ್ರೆಶ್ ಆಗುತ್ತಲ್ಲ. ಯಾಕಂದರೆ ಇವಾಗ ಜನರು ಮೊಬೈಲ್ನ ಇನ್ವೆಂಟ್ ಮಾಡಿಬಿಟ್ಟಿದ್ದಾರಲ್ಲ, ನಮಗೇನು ಬೇರೆ ದಾರಿನೇ ಇಲ್ಲ. ಅದೇ ನಮ್ಗೆ ಇರೋದು. ಏನಾದರೂ ನಾವು ಮಾಡಬೇಕಾದ್ರೆ ಈಗ ಮೊಬೈಲ್ ಇನ್ವೈಟ್ ಮಾಡೋರೆ ಅದು ಸರಿ, ಅದು ಏನಕ್ಕೆ ಮಾಡಿದ್ದಾರೆ ಅಂದರೆ ನೀನು ಏನೋ ಎಮರ್ಜೆನ್ಸಿ ಕಾಲ್ ಮಾಡೋಕ್ಕೆ, ಎಲ್ಲನೋ ಸ್ಟಡೀಸ್ ಮಾಡೋಕ್ಕೆ ನಿನಗೆ ಮೊಬೈಲ್ ಇನ್ವೈಟ್ ಮಾಡೋರೆ. ನೀನು ಗೇಮ್ಸ್ ಆಡ್ಕೊಂಡು ಕುತ್ಕೋ, ಅದಕ್ಕೆಲ್ಲ ಇನ್ವೈಟ್ ಮಾಡಿಲ್ಲ ಮೊಬೈಲ್. ನೋಡು, ಮೊಬೈಲ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೀನು ಪರವಾಗಿ ನೀನು ಏನಕ್ಕೆ ಹಂಗೆ ಹೇಳ್ತಿದ್ದೆ? ಈಚೆ ಕಡೆ ಹೋಗಿ ಆಡ್ಬೋದಲ್ಲ ಇದನ್ನೇ ಅಂತ ಏನಕ್ಕೆ ಹೇಳ್ತಿದ್ಯಾ ನೀನು? ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದರೆ, ಬರೀ ಮೊಬೈಲ್ ಅಂತ ಇರಬೇಡ್ರಿ. ಆಚೆ ಹೋಗಿ ಆ ಗ್ರೀನರೀಸ್ ನೋಡಿಕೊಂಡು, ನೇಚರ್ ನೋಡಿಕೊಂಡು, ಎನ್ವಿರಾನ್ಮೆಂಟ್ ನೋಡ್ಕೊಂಡು ನೀವೇನೋ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೆ ನಿಮಗೆ
ನಿಮಗೆ ಒಳ್ಳೇದಲ್ಲ, ನಿಮ್ಮ ಹೆಲ್ತ್ಗೆ ಒಳ್ಳೇದು ಅಂತ ನಾನು ಹೇಳ್ತಿದ್ದೀನಿ. ಮೊಬೈಲ್ ಅದನ್ನು ತರಿಸ್ಬಿಟ್ಟಿದೆಯಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಈಚೆ ಕಡೆನೂ ಹೋಗಾಗ ಎಲ್ಲರೂ ಮೊಬೈಲಲ್ಲೇ ಇದ್ದಾರೆ ಈ ನಡುವೆ. ಈಗ ನಾನು ಏನು ಹೇಳ್ಬೇಕಂದ್ರೆ ನಿನಗೆ, ನನ್ನ ಪ್ರಕಾರ ನೀವು ಟೆಲಿವಿಷನ್ ಟೆಕ್ನಾಲಜಿ ಮೇಲೆ ತುಂಬ ಡಿಪೆಂಡ್ ಆಗಿದ್ದೀರಾ ನನ್ನ ಅಭಿಪ್ರಾಯ. ಅದು ಹೆಂಗೆ ಹೇಳಿದೆ ನೀವು, ನಾವು ಬರೀ ಟೆಕ್ನಾಲಜಿಯಲ್ಲೇ ತುಂಬ ಅಡಿಕ್ಟ್ ಆಗಿದ್ದೀವಿ ಅಂತ? ಈಗ ಫಸ್ಟು ನೀವೇನು ಮಾಡ್ತಿದ್ರಿ, ನೀವೇನೋ ಶಾಪಿಂಗು ಇಲ್ಲ ನೀವೇನೋ ತೊಗೊಬೇಕಂದ್ರೆ ನೀವು ಮಾರ್ಕೆಟ್ಗೆ ಹೋಗ್ತಿದ್ರಿ, ಇಲ್ಲ ಶಾಪಿಂಗ್ ಮಾಡೋಕ್ಕೆ ಬಟ್ಟೆ ಅಂಗಡಿಗೆಲ್ಲ ಹೋಗ್ತಿದ್ರಿ. ಈಗೆಲ್ಲ ಮೀಶೋ, ಫ್ಲಿಪ್ಕಾರ್ಟ್ಸ್ ಅದೆಲ್ಲ ಬಂದುಬಿಟ್ಟಿದೆ. ಈಗ ನೀವು ಫೋನಲ್ಲೇ ಏನು ಬೇಕೋ ನೀವು ಅದೆಲ್ಲ ತೊಗೊತೀರಾ. ಅದೇ ಮುಂಚಿನ ಕಾಲದಲ್ಲಿ ನೀವು ಅದೆಲ್ಲ ಹಂಗಿದ್ದಿಲ್ವಲ್ಲ. ಇವಾಗ ಮೊಬೈಲ್ ತರಿಸ್ಬಿಟ್ಟಿದೆಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅದೇ ನಮ್ಗೆ ಇವಾಗ ಇರೋದು. ಈಗ ನಾನು ನಿಂಗೊಂದು ಉದಾಹರಣೆ ಕೊಡಬೇಕಂದ್ರೆ, ನೀನು ಅದು ಹೆಂಗೆ ಹೇಳ್ತೀಯ, ನೀನು ತೊಗೊತೀಯಲ್ಲ, ನೀನು ಹಣ್ಣುಗಳು ಮತ್ತು ತರಕಾರಿಗಳು ತೊಗೊತೀಯಲ್ಲ, ಅದೆಲ್ಲ ಪ್ಯೂರ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ನಿನ್ಗೆ ಹೆಂಗೆ ಗೊತ್ತಿರುತ್ತೆ? ಅದೆಲ್ಲ ಒಂದು ಆಪ್ಷನ್ ಇರುತ್ತೆ, ಕ್ವಾಲಿಟಿ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೋಬೇಕು ನಾವು. ನಾನು ಹೇಳ್ತಿರೋದು ಅದ್ರ ಬದಲು ನೀನು ಹೇಳ್ತಿದ್ಯಲ್ಲ ರಿಟರ್ನ್ ಕೊಡ್ಬೋದು, ಕ್ವಾಲಿಟಿ ಎಲ್ಲ ಇರುತ್ತೆ ಅಂತ. ಅದ್ರ ಬದಲು ನೀನು ಅಲ್ಲೇ ಶಾಪ್ಗೆ ಹೋಗಿ ನೀನು ಅಲ್ಲೇ ಪರ್ಚೇಸ್ ಮಾಡಿದ್ರೆ ಅದು ನಿನಗೆ ಒಳ್ಳೇದಲ್ಲ, ಅದು ನಿನಗೆ ಉಪಯೋಗ ಆಗುತ್ತಲ್ಲ. ಜನರು ಮೊಬೈಲ್ ತರಿಸ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ ನಾವಿವಾಗ. ಈಗ ಬಟ್ಟೆನೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೊ. ಈಗ ನಿನ್ಗೆ ಏನು ಗೊತ್ತಿದೆ, ಬಟ್ಟೆ ಕ್ವಾಲಿಟಿ ಏನು ಗೊತ್ತಿದೆ, ಅದು ಡ್ಯಾಮೇಜ್ ಆಗಿಲ್ಲ ನಿನ್ಗೆ ಏನು ಗೊತ್ತಿರುತ್ತೆ. ಅವರು ಮೀಶೋನವ್ರು ನಿನ್ಗೇನೋ ಯಾಮಾರಿಸಿ ಕೊಟ್ಟಿರ್ಬೋದಲ್ಲ, ನಿನ್ಗೆ ಗೊತ್ತಿರಲ್ಲ ಆ ಡ್ಯಾಮೇಜ್ ಆಗಿದೆ. ಅಲ್ಲಿ ರಿಟರ್ನ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ನಾವು ಅದು ಕೊಡ್ತೀವಿ. ಅವ್ರು ಮತ್ತೆ ನಮ್ಮ ಬಟನ್ ತೊಗೊಂಬಂದು ವಾಪಸ್ ನಮ್ಮ ಹತ್ರ ಕೊಡ್ತಾರೆ, ಮತ್ತು ನಾವು ಕೊಟ್ಟಿರೋ ಹಣನೂ ನಮಗೆ ವಾಪಸ್ ಬರುತ್ತಲ್ಲ. ನಾನು ಹೇಳ್ತಿರೋದು ನೀನು ಅದು ಮತ್ತೆ ತೊಗೊಂಡ್ಬಿಟ್ಟು ಮತ್ತೆ ರಿಟರ್ನ್ ಮಾಡೋ ಬದಲು ನೀನೇ ಹಂಗೆ ಶಾಪ್ಗೆ ಹೋಗ್ಬಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೀನೇ ಎಲ್ಲ ತೊಗೊಂಡು ಎಲ್ಲ ನಮ್ಮ ಫ್ಯಾಮಿಲಿಯವರೇ ನಮ್ಮ ಮನೆಗೆ ಬಂದುಬಿಟ್ಟು ಕೂತ್ಕೊಂಡು ನಾವು ಇದನ್ನೆಲ್ಲ ಆರ್ಡ್ರ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂದ್ಬಿಟ್ಟು ಮೊಬೈಲಲ್ಲೇ ಎಲ್ಲ ಇನ್ವೈಟ್ ಮಾಡಿಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ಹಂಗಂದ್ರೆ ಇದನ್ನ ನಿನ್ನ ಫ್ಯಾಮಿಲಿಗೂ ಸ್ಪ್ರೆಡ್ ಮಾಡ್ತಿದ್ಯಾ ಅಂತ ಅರ್ಥ ಇಲ್ಲಿ. ನೀ ಏನಂದರೆ ನೀನು ಮಾತ್ರ ಸ್ಪ್ರೆಡ್ ಆಗ್ತಿಲ್ಲ ಮೊಬೈಲ್, ನೀನು ಮಾತ್ರ ಅಡಿಕ್ಟ್ ಆಗ್ತಿಲ್ಲ, ನಿನ್ನ ಫ್ಯಾಮಿಲಿನೂ ನೀನು ಅಡಿಕ್ಟ್ ಮಾಡ್ತಿದ್ದೆ. ನೀನು ಹೇಳ್ಬೋದಲ್ಲ ನಿನ್ನ ಫ್ಯಾಮಿಲಿಗೆ, ಬನ್ನಿರಿ ಎಲ್ಲರೂ ಆಚೆ ಹೋಗಿ ಶಾಪಿಂಗ್ ಮತ್ತೆ ಮೊಬೈಲ್ ಏನಕ್ಕೆ ಇನ್ವೆಂಟ್ ಮಾಡಿದ್ದಾರೆ? ಎಲ್ಲ ಜನರು ಕೂಡ ಬರೀ ಮೊಬೈಲ್ ಟೆಲಿವಿಷನ್ ಟೆಕ್ನಾಲಜಿ ಅಂತಿದ್ರೆ ಆಗಲ್ಲ. ಅದು ಬೇರೆ ಕಡೆನೂ ನಮಗೆ ಫಸ್ಟ್ ಎಲ್ಲ ಏನು ಮಾಡ್ತಿದ್ರಿ ಅಂದರೆ ಲೆಟರ್ ಎಲ್ಲ ಕಳಿಸ್ತಿದ್ರಿ ಏನಾರ ಕಮ್ಯುನಿಕೇಟ್ ಮಾಡ್ಬೇಕಂತ. ನಾನೇನು ಹೇಳೋದಂದರೆ, ದಿನ ಪೂರ್ತಿ ನಮ್ಮ ಜನರೇನು ಮೊಬೈಲ್ ಇಟ್ಕೊಂಡೇ ಇರಲ್ಲ, ಒಂದು 20ರಿಂದ 30 ನಿಮಿಷ ಏನೋ ಯೂಸ್ ಮಾಡ್ತಾರೆ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋ ನನ್ನ ಅಭಿಪ್ರಾಯ. 20 ನಿಮಿಷ 30 ನಿಮಿಷ ಯೂಸ್ ಮಾಡೋಬೋದು, ನೀನು ಆಚೆ ಹೋಗಿ ಅದನ್ನು ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ. ನೀನು 20 ನಿಮಿಷ 30 ನಿಮಿಷ ನೀನು ಹೇಳ್ತಿದ್ಯಾ. ಅದು ಮೊಬೈಲ್ ಕೊಟ್ಟಿರೋ ಇನ್ವೆನ್ಷನ್ ಅಷ್ಟೇ. ಧನ್ಯವಾದಗಳು.